ನಮಸ್ಕಾರ. ಇವತ್ತು ನಮ್ಮ ಎರಡನೇ ಸ್ನೇಹಿತೆ ಪ್ರೀತಿ ಬಗ್ಗೆ ಮಾತಾಡೋಣ. ಪ್ರೀತಿ ಅಂದರೆ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋದಾ, ಇನ್ನೊಬ್ರಿಗೋಸ್ಕರ ಪ್ರಾಣ ಕೊಡೋದಾ ಅಥವಾ ಆಕರ್ಷಣೆನಾ? ಪ್ರೀತಿ ಅಂದರೆ ಮೌನ, ಶಾಂತಿಯುತ, ಧ್ಯಾನಸ್ಥ ಹೃದಯದ ಸುಗಂಧ ಅಂತ ಹೇಳ್ಬೋದು. ಹೂವಿನಲ್ಲಿರೋ ಸುಗಂಧದ ಥರ. ಹೇಗೆ ನಮ್ಮ ದೇಹ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ನ್ಯೂಟ್ರಿಯೆಂಟ್ಸಿಂದ ಮಾಡಲ್ಪಟ್ಟಿದೆಯೋ ಅದೇ ರೀತಿ ನಮ್ಮ ಆತ್ಮ ಕೂಡ ಪ್ರೀತಿಯಿಂದ ಮಾಡಲ್ಪಟ್ಟಿದೆ. ನಮ್ಮನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗೋದೇ ಪ್ರೀತಿ ಅಂತ ಹೇಳ್ಬೋದು. ಈಗ ನಮ್ಮನ್ನು ಪ್ರೀತಿಸೋರು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂದರೆ ನಮಗೆ ಹೊಟ್ಟೆ ಉರಿ ಆಗುತ್ತೆ. ಅಂದರೆ ನಾವು ಅಸೂಯೆನ ಪ್ರೀತಿಸ್ತಾ ಇದ್ದೀವಿ ಅಂತ ಅರ್ಥ. ನಮಗೆ ವಸ್ತುಗಳಲ್ಲಿ ವ್ಯಾಮೋಹ ಇದೆ ಅಂದರೆ ನಾವು ವಸ್ತುಗಳನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ಅರ್ಥ. ಇವು ಪ್ರೀತಿಯ ವಿರೂಪಗಳು ಅಂತ ಹೇಳ್ಬೋದು. ಯಾವಾಗ ಪ್ರೀತಿ ಜ್ಞಾನದ ಜೊತೆ ಬರುತ್ತೋ ಅದು ಸಂತೋಷಕರವಾಗಿರುತ್ತೆ. ನಮ್ಮನ್ನ ನಮ್ಮ ಅಂತರಂಗಕ್ಕೆ ಸೇರಿಸೋ ಕೊಂಡಿನೇ ಪ್ರೀತಿ ಅಂತಾನು ಕೂಡ ಹೇಳ್ಬೋದು. ಈಗ ನೀವು ಇನ್ನೊಬ್ಬರಲ್ಲಿ ಪ್ರೀತಿನ ಹುಡುಕ್ತಾ ಇದ್ದೀರಾ ಅಂದರೆ ಅವರು ಕೂಡ ಇನ್ನೊಬ್ಬರಲ್ಲಿ ಪ್ರೀತಿ ಹುಡುಕ್ತಾ ಇರ್ತಾರೆ ಅಲ್ವಾ? ಪ್ರೀತಿ ಅಂದರೆ ಬೇಡೋದಲ್ಲ, ಕೊರಗೋದು ಅಲ್ಲ. ಪ್ರೀತಿ ಕೊಡೋದು. ನಮ್ಮ ಹತ್ರ ಏನಿದೆಯೋ ನಾವು ಅದನ್ನು ಕೊಡೋಕ್ಕೆ ಸಾಧ್ಯ. ನಮ್ಮ ಹತ್ರ ಕೋಪ, ದ್ವೇಷ, ಸಿಟ್ಟು, ಸೇಡು ಇವೆಲ್ಲ ಇದ್ರೆ ಅದನ್ನೇ ನಾವು ಕೊಡೋಕ್ಕಾಗೋದು ಅಲ್ವಾ? ಅದೇ ನಮ್ಮ ಹತ್ರ ಆ ಪರಿಶುದ್ಧತೆ, ನಿಸ್ವಾರ್ಥತೆ ಇದ್ರೆ ಅದನ್ನೇ ನಾವು ಕೊಡೋಕ್ಕೆ ಸಾಧ್ಯ. ಗಾಂಧೀಜಿಯವರ ಆ ಅಹಿಂಸೆಯ ಪರಿಕಲ್ಪನೆ ಕೂಡ ಇದೇ ಆಗಿದೆ. ಏನು ಅಂದರೆ ನಮಗೆ ನಾವು ಹಿಂಸೆ ಕೊಟ್ಕೊಂಡ್ರೆ ನಾವು ಅಹಿಂಸೆನ ಪಾಲಿಸೋಕೆ ಸಾಧ್ಯ ಇಲ್ಲ. ನಮಗೆ ನಾವು ಆ ದ್ವೇಷದಿಂದ, ಕೋಪದಿಂದ ಹಿಂಸೆ ಕೊಟ್ಕೊಳ್ಬಾರ್ದು. ನಮ್ಮನ್ನು ನಾವು ಪ್ರೀತಿಸ್ಬೇಕು. ಯಾವಾಗ ನಮ್ಮನ್ನು ನಾವು ಪ್ರೀತಿಸ್ತೀವೋ ಆಗ ಮಾತ್ರ ನಾವು ಇನ್ನೊಬ್ಬರನ್ನ ಪ್ರೀತಿಸೋಕೆ ಸಾಧ್ಯ. ನಮ್ಮನ್ನು ನಾವು ಪ್ರೀತಿಸೋದು ಅಂದರೆ ನಮ್ಮನ್ನು ನಾವು ಸಂತೋಷವಾಗಿಟ್ಕೊಳ್ಳೋದು. ನಾವು ಸಂತೋಷವಾಗಿದ್ದರೆ ತಾನೇ ಇನ್ನೊಬ್ಬರನ್ನ ಸಂತೋಷವಾಗಿಡೋಕೆ ಸಾಧ್ಯ. ಆದ್ದರಿಂದ ಈ ದ್ವೇಷ, ಸಿಟ್ಟು, ಪ್ರತೀಕಾರ, ಕೋಪ ಇವುಗಳನ್ನೆಲ್ಲ ದೂರ ಮಾಡಿ ನಾವು ಆ ಶಾಂತಿಯುತ, ಪ್ರೇಮಮಯ ಸಮಾಜವನ್ನು ಕಟ್ಟೋಕೆ ಸಾಧ್ಯ. ಧನ್ಯವಾದಗಳು.